ಯಾರು ಕಾಂಟ್ರಾಕ್ಟರ್ ಯಾರು ಬಂದಿದ್ದಾನ ಇಲ್ಲಿ? ಯಾರಯ್ಯ? ಏಯ್ ಯಾರಯ್ಯ ಇಲ್ಲಿ? ಯಾರು ಕಾಂಟ್ರಾಕ್ಟರ್? ನೀನ ಕಾಂಟ್ರಾಕ್ಟರು? ಯಾರಯ್ಯ? ಇಲ್ಲವ ಕಾಂಟ್ರಾಕ್ಟರ್ಗಳು ಇಲ್ಲಿ ಇರ್ಬೇಕಲ್ವಾ? ಅವನು ಯಾರು? ಎಲ್ಲರೂ ಕರೆಯೋರ್ನ. ನೀನು ಏನಾಗಿದ್ಯಾ? ಚೀಫ್ ಇಂಜಿನಿಯರ್. ಇಲ್ಲ ಅವ ಕಾಂಟ್ರಾಕ್ಟರ್. ಏನು ನಿಮ್ಮ ಕಂಡ್ರೆ ಭಯ ಇಲ್ವ ಅವ್ರಿಗೆ? ನೀನು ಯಾವ ಚೀಫ್ ಇಂಜಿನಿಯರ್ ಮತ್ತೆ? ನೀನು ಜೊತೆಲಿ ಇರ್ಬೇಕಲ್ವಾ? ಜಲ್ದಿ ಮಾಡಿಸು. ಎಷ್ಟು ದಿನ ಟೈಮ್ ಕೊಟ್ಟಿದ್ದೀರಿ? 18 ತಿಂಗಳು. 18 ತಿಂಗಳಲ್ಲೇ ಮುಗಿಬೇಕು, ಗೊತ್ತಾಯ್ತಾ? 18 ತಿಂಗಳಲ್ಲಿ ಮುಗಿದು ಯಾರೋ ಲಕ್ಷ್ಮೀನಾರಾಯಣ ಯಾವನೋ ಕೆಲಸ ಮಾಡಿಸು ಚೆನ್ನಾಗಿ. ಯಾರು ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್? ಯಾರು ನೀನು? ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನೀನು ಇಲ್ಲೇ ಇರ್ತೀಯ? ಚಾಮರಾಜನಗರ ಜಿಲ್ಲೆ ಮೈಸೂರಿನಲ್ಲಿ ಇರ್ತೀಯ? ಸರಿಯಾಗಿ ನೋಡ್ಕೊಂಡು ಮಾಡಿಸು. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. ಇವು ಈ ಕಡೆಯವರು ಈ ಕಡೆಯವರು ಎಲ್ಲರೂ ಇರ್ತಾರೆ. ಕರ್ನಾಟಕದ ಜನ ಅವರ ಆಶೀರ್ವಾದದಿಂದ ನಾವು ಇವತ್ತು ಇಷ್ಟೊಂದು ಗಟ್ಟಿಯಾಗಿರೋದು. ಅಲ್ಲದೆ 3 ಬೈ ಎಲೆಕ್ಷನ್ ಗೆಲ್ಲಕ್ಕಾಯ್ತಿತ್ತ? 3 ಬೈ ಎಲೆಕ್ಷನ್ನು ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ 3 ಗೆಲ್ಲಕ್ಕಾಯ್ತಿತ್ತ? ಜನ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿಲಿರ್ತಕ್ಕಂಥ ಬಡವರು, ಎಲ್ಲ ಧರ್ಮದ ಬಡವರು ನಮ್ಮ ಜೊತೆ ಇದ್ದದ್ರಿಂದಲೇ ಈ 3 ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ನಮ್ಮ ಗ್ಯಾರಂಟಿ ಯೋಜನೆಗಳೆಲ್ಲ ನಮ್ಮ ಕೈ ಹಿಡಿದು ಇಲ್ಲಿ ಹೋಗಿದ್ರೆ ಕಷ್ಟ ಆಯ್ತಿದೆ. ಈಗ ನಾವು 139 ಜನ ಅದು 139 ಜನ ಅದು. ನಾಳೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತವೆ. ಜನವರಿ ಫೆಬ್ರವರಿನಲ್ಲಿ ಬರ್ಬೋದು. ಆಗ ಬಂದಾಗ ದಯಮಾಡಿ ನಿಮ್ಮ ಆಶೀರ್ವಾದ ಇರಲಿ. ಇದು ಹೇಳಿ ಈ ಆಸ್ಪತ್ರೆ ಆದಷ್ಟು ಬೇಗ ನಿರ್ಮಾಣ ಆಗಲಿ. ಯಾರು ಕಾಂಟ್ರಾಕ್ಟರ್? ಯಾರು ಬಂದಿದ್ದಾನ ಇಲ್ಲಿ? ಯಾರಯ್ಯ? ಏಯ್ ಯಾರಯ್ಯ ಇಲ್ಲಿ? ಯಾರು ಕಾಂಟ್ರಾಕ್ಟರ್? ನೀನ ಕಾಂಟ್ರಾಕ್ಟರು? ಯಾರಯ್ಯ? ಇಲ್ಲವ ಕಾಂಟ್ರಾಕ್ಟರ್ಗಳು ಇಲ್ಲಿ ಇರ್ಬೇಕಲ್ವಾ? ಅವನು ಯಾರು? ಎಲ್ಲರೂ ಕರೆಯೋರ್ನ. ನೀನು ಏನಾಗಿದ್ಯಾ? ಚೀಫ್ ಇಂಜಿನಿಯರ್. ಇಲ್ಲ ಅವ ಕಾಂಟ್ರಾಕ್ಟರ್. ಏನು ನಿಮ್ಮ ಕಂಡ್ರೆ ಭಯ ಇಲ್ವ ಅವ್ರಿಗೆ? ನೀನು ಯಾವ ಚೀಫ್ ಇಂಜಿನಿಯರ್ ಮತ್ತೆ? ನೀನು ಜೊತೆಲಿ ಇರ್ಬೇಕಲ್ವಾ? ಜಲ್ದಿ ಮಾಡಿಸು. ಎಷ್ಟು ದಿನ ಟೈಮ್ ಕೊಟ್ಟಿದ್ದೀರಿ? 18 ತಿಂಗಳು. 18 ತಿಂಗಳಲ್ಲೇ ಮುಗಿಬೇಕು, ಗೊತ್ತಾಯ್ತಾ? 18 ತಿಂಗಳಲ್ಲಿ ಮುಗಿದು ಯಾರೋ ಲಕ್ಷ್ಮೀನಾರಾಯಣ ಯಾವನೋ ಕೆಲಸ ಮಾಡಿಸು ಚೆನ್ನಾಗಿ. ಯಾರು ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್? ಯಾರು ನೀನು? ಎಕ್ಸಿಕ್ಯೂಟಿವ್ ಇಂಜಿನಿಯರ್.
ನೀನು ಇಲ್ಲೇ ಇರ್ತೀಯ, ಚಾಮರಾಜನಗರ ಜಿಲ್ಲೆ ಮೈಸೂರಿನಲ್ಲಿ ಇರ್ತೀಯ, ಸರಿಯಾಗಿ ನೋಡ್ಕೊಂಡು ಮಾಡಿಸು. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. ಸೊ ಆದಷ್ಟು ನಿರ್ಮಾಣ ಆಗಿ ಯಳಂದೂರು ಟೌನ್ನಲ್ಲಿ, ಯಳಂದೂರು ತಾಲೂಕಿನಲ್ಲಿ 100 ಹಾಸಿಗೆಗಳ ಆಸ್ಪತ್ರೆ ಜನರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ. ಯಾಕಂದರೆ ಇಲ್ಲಿ ಸುಮಾರು 450ರಿಂದ 500 ಜನ ಹೊರ ರೋಗಿಗಳಿದ್ದಾರೆ. ಗೊತ್ತಾಯ್ತೇನಪ್ಪ? 450ರಿಂದ 500 ಜನ ಒಳ ರೋಗಿಗಳು 20 ಜನಕ್ಕಿಂತ ಜಾಸ್ತಿ ಇದ್ದಾರೆ. ಅವ್ರಿಗೆಲ್ಲ ಆರೋಗ್ಯ ಸೇವೆ ಸಿಗಬೇಕಲ್ಲ. ಸುಮಾರು ಎಷ್ಟು 11 ಲಕ್ಷ ಇರಬೇಕಲ್ಲ ಜನ. ಚಾಮರಾಜನಗರ ಜಿಲ್ಲೆ ಅಲ್ವೇನಮ್ಮ? ಎಲ್ರಿಗೂ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಮಾಡಬೇಕು. ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಗುಣಮಟ್ಟದ. ಈಗ ನಾನು ಬಂದ ಮೇಲೆ, ನಾನು ಹಿಂದೆ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ, ಎಲ್ಲ ಕಡೆ ಈ ಸಕ್ಕರೆ ರೋಗಿಗಳಿಗೆ ಏನು ಕೊಡೋದು, ಅದು ಡಯಾಲಿಸಿಸ್ ಘಟಕ ಮಾಡಬೇಕು ಅಂತ ಮಾಡಿದೆ. ಎಲ್ಲ ಕಡೆ, ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಘಟಕ ಇರಲೇಬೇಕು. ಮತ್ತು ಎಕ್ಸ್ರೇ ಇರಲೇಬೇಕು. ಎಕ್ಸ್ರೇ ತೆಗಿಸ್ಕೊಳ್ಳಲಿಕ್ಕೆ ನೀನು ಲಕ್ಷ್ಮೀನಾರಾಯಣ ಅಂದರೆ ಏಕೋಲು ಎಲ್ಲೊಂಟಾಗಿದ್ದೆ? ಸುಮ್ಮನೆ ತಿರುಗಾಡಕ್ಕೆ ಹೋಗಿದ್ದೆ ಯಳಂದೂರು ನೋಡೋಕ್ಕೆ? ಜಲ್ದಿ ಮಾಡಬೇಕು, ಟೈಮ್ ಒಳಗಡೆ ಮಾಡಿ ಮುಗಿಸ್ಬೇಕು. ಮೊದಲಿನಿಂದ ಮಾಡ್ತಿದ್ದೀಯ ಆಸ್ಪತ್ರೆಗಳು ಕೆಲಸ? ನಾ ಇನ್ನೊಂದು ದಿನ ಬರ್ತೀನಿ ನೋಡೋಕ್ಕೆ. ಚಾಮರಾಜನಗರ ನಮ್ಮ ಜಿಲ್ಲೆ ಇದ್ದಾಗೇನೆ. ಅದರಿಂದ ಈ ಭಾಗದ ಜನರಿಗೆ ಉತ್ತಮವಾದಂಥ ಆರೋಗ್ಯ ಸೇವೆ ದೊರಕಲಿ ಅಂತೇಳಿ ಆಸೆ ಮಾಡಿ, ಮತ್ತು ಭಾಳಷ್ಟು ಮನವಿಗಳನ್ನು ಕೊಟ್ಟಿದ್ದಾರೆ. ಕೃಷ್ಣಮೂರ್ತಿ ಕೊಟ್ಟಿದ್ದಾರೆ, ಬೇರೆಯವರು ಕೊಟ್ಟಿದ್ದಾರೆ, ಮನವಿಗಳನ್ನೆಲ್ಲ ಕೊಟ್ಟಿದ್ದೀರಿ. ಅವೆಲ್ಲ ಒಂದೇ ಸಾರಿ ಮಾಡೋಕ್ಕಾಗಲ್ಲ. ಕೃಷ್ಣಮೂರ್ತಿ ನೀವು ಕೊಟ್ಟಿರೋವೆಲ್ಲನೂ ನೂರಾರು ಕೋಟಿ ಕೊಟ್ಬಿಟ್ಟಿದೀಯ ನೀನು. ಎಲ್ಲ ಒಂದು ಬಜೆಟ್ನೇ ಮಾಡಬೇಕು ಇವನಿಗೆ, ಹಂಗೆ ಕೊಟ್ಬಿಟ್ಟವನು. ಇದುವೇ ಹಂತವಾಗಿ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು 100 ಹಾಸಿಗೆಗಳ ಕಟ್ಟಡಕ್ಕೆ ಅತ್ಯಂತ ಸಂತೋಷದಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.